ಇವಾಗ ನಾವಿದ್ದೀವಿ ಹೈದರಾಬಾದ್ನ ಒಂದು ಸ್ಪೆಷಲ್ ಪ್ಲೇಸ್. ಪ್ಲ್ಯಾನ್ ಏನೂ ಇಲ್ಲ, ಇದೇ ನೋಡ್ಬೇಕು ಅದೇ ನೋಡ್ಬೇಕಂತ. ಆವಾಗ ಪ್ಲ್ಯಾನ್ ಮಾಡೋದು ಆವಾಗಲೇ ಹೋಗೋದು ಅಷ್ಟೇ. ಇನ್ನೊಂದು ನನಗೆ ಇಷ್ಟ ಆಗಿದೆ ಏನಂದರೆ ತುಂಬ ಶಾಂತಿ ಮೇಂಟೈನ್ ಮಾಡ್ತಾರೆ. ತುಂಬ ಪೀಸಾಗಿ ಯಾರೇನು ಗಲಾಟೆ ಮಾಡಲ್ಲ, ಯಾರೇನು ಜಾಸ್ತಿ ಮಾತಾಡಲ್ಲ. ಅಲ್ಲಿ ರಾಜರು ಕೂತ್ಕೊಂಡು ದರ್ಬಾರ್ ಮಾಡೋ ಥರ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಹೈದರಾಬಾದ್ನ ಪಾರ್ಟ್ 2 ಬ್ಲಾಗ್ ಆಗಿರುತ್ತೆ. ಸೊ ನಾವು 15 ದಿನ ಇರಬೇಕು ಅಂತ ಹೇಳಿ ಕಳಿಸಿದವರು ನಿನ್ನೆ ಚೆಕ್ಔಟ್ ಮಾಡಿ ರೂಮ್ನ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಹೆಂಗಿರು ಚೆಕ್ಔಟ್ ಮಾಡ್ತಿದ್ದೀವಿ. ಪ್ಲೇಸಸ್ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಹಾಕಿ ಸಡನ್ನಾಗಿ ಇವಾಗ ನಾವಿದ್ದೀವಿ ಹೈದರಾಬಾದ್ನ ಒಂದು ಸ್ಪೆಷಲ್ ಪ್ಲೇಸ್ ಚಾರ್ಮಿನಾರ್ ಹತ್ರ ಹೋಗ್ತಾಯಿದ್ದೀವಿ. ಚಾರ್ಮಿನಾರ್ ಗಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದು ಹಳೇ ಕಾಲದ ಬಿಲ್ಡಿಂಗ್ಗಳು, ಹಳೇ ಕಾಲದ ವ್ಯಾಪಾರಸ್ಥರು, ಯಾವುದೋ ಒಂದು ಹಳೇ ಕಾಲದ್ದು ಮೂವಿ ನೋಡೋಕೆ ಆಗ್ತೈತೆ ನನಗೆ. ಹಳೇ ಕಾಲದ ಸೆಟಪ್ ಹಂಗೆ ಇರೋದು ಚಾರ್ಮಿನಾರ್ ಗಲ್ಲಿ. ಏನಿದು ನರಾಚಿನ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಗಲ್ಲಿಗಳು ಮಾತ್ರ ಇಲ್ಲಿ ಒಂದು ರೇಂಜಿಗೆ ನಮ್ಮ ಊರಲ್ಲಿ ಚಿಕ್ಕಪೇಟೆ ನೋಡೋಂಗೆ ಆಗ್ತಾಯಿದೆ. ಅಂದರೆ ಅಲ್ಲಿ ಬೇರೆ ಥರ ಇರುತ್ತೆ, ಬಟ್ ಇದು ಇನ್ನೂ ಬೇರೆ ಥರ ಇದೆ. ನೋಡು ಕಲ್ಲಲ್ಲಿ ಎಷ್ಟು ಹಿಂಗೆ ಕಟ್ಟವ್ರೆ ಅದನ್ನ. ಹಾಂ, ಡ್ರೀಮ್ ತಾರ್ ಬ್ಯಾಂಗಲ್ಸು ಜುಮ್ಕಿ ಎಲ್ಲ ತಗೊಂಡಾಗ್ತಿದೆ ನೋಡು. ಬಂದ್ಮೇಲೆ ಬ್ಯಾಂಗಲ್ಸು ಜುಮ್ಕಿ ಎಲ್ಲ ತೊಗೊಂಡು ಹೋಗ್ಬೇಕು. ಅದು ಗರ್ಲ್ಫ್ರೆಂಡ್ ಹೋಗ್ತೀರಾ? ಗರ್ಲ್ಫ್ರೆಂಡ್ ಅಂತ ತೊಗೊಂಡು ಅಮ್ಮಂಗೆ ಅಂತ ತೊಗೊಂಡು ಹೋಗ್ತೀನಿ ನಾನು. ನಮ್ಮ ಅಮ್ಮ ಇದ್ದಾರೆ, ನನ್ನ ತಂಗಿ ಇದ್ದಾರೆ, ನಮ್ಮ ಅತ್ತ ಇದ್ದಾರೆ. ಎಸ್ ಸರ್, ಯಾರಿಗಾದ್ರು ನಮ್ಮ ದೊಡ್ಡಮ್ಮ ಇದ್ದಾರೆ. ಕಡೆ ಒಪ್ತೆ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ, ಯಾರೋ ಹೇಳಿದ್ರು. ಎಲ್ಲ ಗೊತ್ತಿರುವ ನಿನಗೆ, ಎಲ್ಲ ಪ್ಲೇಸಸ್ ಗೊತ್ತು. ಪರ್ಫ್ಯೂಮ್ ಸ್ಪೆಷಲ್ ಇಲ್ಲಿ. ಪರ್ಫ್ಯೂಮ್ ತುಂಬ ಮಾಡ್ತಾ ಇದ್ದಾರೆ. ಒಳ್ಳೆ ಸ್ಮೆಲ್ ಮಾತ್ರ ಸಕ್ಕದ ಬರ್ತೈತೆ. ಏರಿಯಾ ಫುಲ್ ಸ್ಮೆಲ್ ಹೊಡಿತೈತೆ ಇದು ಪರ್ಫ್ಯೂಮ್ದು. ನೆಕ್ಸ್ಟ್ ಲೆವೆಲ್ ಪರ್ಫ್ಯೂಮ್ ಇದೆ. ಪರ್ಫ್ಯೂಮ್ ಕಲೆಕ್ಷನ್ ಚೆನ್ನಾಗಿಟ್ಟವ್ರೆ. ಯಾವ್ದವರು ಹಳ್ಳೇ ಕಾಲದ ಬಿಲ್ಡಿಂಗ್ಗಳ ಥರ ಐತೆ. ಅಪ್ಪ ಚಾರ್ಮಿನಾರ್ ಗಲ್ಲಿ ಬಜಾರ್ ಅಂತ ಕರೀತಾರೆ ಇದನ್ನ. ಹೇಳ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಹೆಂಗೋ ಕ್ಲಿಕ್ ಆಯಿತು, 20,000 ಫಾಲೋವರ್ಸ್ ಆಯ್ತು. ಯೂಟ್ಯೂಬಲ್ಲಿ ಹೆಂಗೆ ಕಷ್ಟಪಡ್ತಾ ಏನಂದರೆ 1K ಮಾಡೋಕ್ಕೆ ಸಾಯ್ತಿದ್ದೀನಿ ಬ್ರೋ. ನಾನು ಆಗ್ತಾನೇ ಇಲ್ಲ. ಹಿಂಗೆ ಯಾವ್ಯಾವ ಟ್ರೈ ಮಾಡ್ತಿದ್ದೀನಿ, ಏನೇನೋ ಮಾಡ್ತಾಯಿದ್ದೀನಿ, ಹೊಸ ವೀಡಿಯೋಗಳು ಹಾಕ್ತಿದ್ದೀನಿ. ನೋಡ್ತಾರೆ, ವೀಡಿಯೋಸ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ನಾವು 300 ಇದ್ದೀವಿ. ಇಷ್ಟೆಲ್ಲ ಮಾಡಿ, ಇಷ್ಟೆಲ್ಲ ತೋರಿಸಿ, ಇಷ್ಟೆಲ್ಲ ವೀಡಿಯೋಸ್ ಮಾಡ್ತಾಯಿರ್ತೀವಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್. ಇದೇ ಚಾರ್ಮಿನಾರ್ ಗಾಯ್ಸ್. सामान की हिफाजत कीजिए। ಚಾರ್ಮಿನಾರಲ್ಲಿ ಇದ್ದೀವಿ. ಚಾರ್ಮಿನಾರಲ್ಲಿ ಏನು ಹೆಸರು ಗೊತ್ತಿಲ್ಲ. ಹೆಸರೇ ಗೊತ್ತಿಲ್ಲ. ಏನೋ ಚೆನ್ನಾಗಿ ಕಾಣಿಸುತ್ತೆ. ಆ್ಯಪಲ್ ಥರ ಇದೆ, ಚಿಕ್ಕ ಆ್ಯಪಲ್ ಥರ ಇದೆ. ಹೆವಿ ಮಿಕ್ಸ್ ಫೀಲಿಂಗ್ ಇದು. ತುಂಬ ಮಿಕ್ಸ್ ಹೊಡಿತೈತೆ. ಈ ಕಡೆ ಸ್ವೀಟ್ ಇದೆ, ಈ ಕಡೆ ಹುಳಿ ಇದೆ, ಒಂಚೂರು ಖಾರ ಐತೆ, ಎಲ್ಲ ಚೆನ್ನಾಗೈತೆ. ಅದು ಅಂತನಲ್ಲ, ಯಾವುದೋ ಮೂವಿ ತಿಂತೀಯಾ ಅಂತ ಹಂಗೆ ಹೋದೆ ನೀವು. ಇಲ್ಲ ಪ್ಯಾಲೇಸ್ ಹೋಗ್ಬೋದು. ಅದು ಯಾವ ಪ್ಯಾಲೇಸ್ ಅಂತ ಗೊತ್ತಿಲ್ಲ. ಮೈಸೂರು ಪ್ಯಾಲೇಸ್ ಥರ ಇದೆ ಅಂತ ಹೇಳಿದ್ರು. ನಮ್ಮ ಬಂದಿರೋ ಕಾಲ್ ಮಾಡಿದ್ವಿ. ಅದನ್ನು ನೋಡಿಕೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸು. ಪ್ಲ್ಯಾನ್ ಏನೂ ಇಲ್ಲ, ಇದೇ ನೋಡ್ಬೇಕು ಅದೇ ನೋಡ್ಬೇಕಂತ. ಆವಾಗ ಪ್ಲ್ಯಾನ್ ಮಾಡೋದು ಆವಾಗಲೇ ಹೋಗೋದು ಅಷ್ಟೇ. ಚೆನ್ನಾಗಿದೆ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಬೆಂಗಳೂರಲ್ಲಿ ಆಟೋ ಡ್ರೈವರ್ಸ್ ಎಲ್ಲರೂ ಚೆನ್ನಾಗಿ ಇಟ್ಕೊತಾರೆ ಗಾಡಿನ. ಏನಾದ್ರು ಪೇಂಟ್ ಮಾಡಿದ್ರೆ ಆ ಪೇಂಟ್ ಆ ಶೈನಿಂಗ್ ಹೆಂಗೆ ಅಂದರೆ ನಮ್ಮ ಕನ್ನಡಿ ಥರ ಮುಖ ಕಾಣುತ್ತೆ ಅಂತ ಹೇಳ್ತಾರೆ. బొమ్మలాగా చేస్తారు అక్కడ మీ సైడ్ లేదు అంటే అలా చూసి ఆటోకి పేరు కూడా పెడతారు. రాణి, చిన్ను. పని చేసేటోళ్ళు కూడా అట్లే ఉంటారు. గర్ల్ ఫ్రెండ్ లాగా ట్రీట్ చేస్తారు ఆటోని. అట్లా చేస్తారు. కట్టుకున్న భార్య లాగా. ఇక్కడ ఏ ఆటో ఇలా చూసినా అంతగానం ఏది లేదు. ఇంకా ఒక్కొక్కరు చేశారు మంచిగా.
కన్నడ చూడు వాళ్ళు చేసుకుంటారు నాకంతే అది పురాతన వస్తువులు ಬೆಟ್ರೆ పురాతన వస్తువులు మొత్తం ఉంటాయి అందులో. ಚೆನ್ನಾಗಿದ್ದಂಗಿದೆ ಗುರು. ಎಂಟ್ರಿ ಫೀಸ್ ಏమైనా ఉంటుందా? 50 ఉంది. ತೋರಿಸಿ ಅಂತ ಇವ್ರಂತ ತೋರಿಸ್ತೀರ ಇಲ್ಲ ಎಲ್ಲ ಹೇಳ್ತಾರೆ పాప. అంటే ఏం చెప్తున్నా కన్నడలో ఎవరైనా బుక్ చేసుకుంటారు కదా ప్లేసెస్ అన్ని చూడడానికి, ఇది చూడండి ఇది చూడండి, దానికైనా మంచిగా చెప్తున్నారు మీరు. ఇప్పుడు మనం కూడా అక్కడ వస్తే ఎవరైనా చెప్పేటోళ్ళు ఉండాలి కదా. ಕರೆಕ್ಟ್. ಒಬ್ಬ ಗಾಗಾಗ್ಬಿಟ್ಟು ಒಂದು ಸೆಕೆಂಡ್ ನೋಡ್ಬಿಟ್ಟು ಇಟ್ಟಿದ್ದಾರೆ ಗುರು ಅಣ್ಣ. ಏನು ಇಟ್ಟಿದ್ದಾರೆ ಗುರು ಅಣ್ಣ, ನೆಕ್ಸ್ಟ್ ಲೆವೆಲ್. 8 ಅಡಿ ಇರ್ಬೋದೇನೋ ಅವರು, 8 ಅಡಿ ಇರ್ಬೋದಾ 7 ಅಡಿ ಇರ್ಬೋದಾ? ನೆಕ್ಸ್ಟ್ ಲೆವೆಲ್ ಇದ್ದಾನೆ. कितना फीट है भैया? 10 10 ಫೀಟ್ ಅಂತ ಅವ್ರು ಇರೋದು. ನೆಕ್ಸ್ಟ್ ಲೆವೆಲ್ 10 ಫೀಟ್ ಅಂದರೆ ಅಪ್ಪ. ಗೈಸ್ ಹೇಳಿದ್ನಲ್ಲ ಪ್ಯಾಲೇಸ್ಗೆ ಹೋಗ್ತಿದ್ದೀವಿ ಅಂತ, ಸೊ ಟಿಕೆಟ್ ತೊಗೊಂಡಿದ್ದೀವಿ. ಚೌಹಾಲಾಲ್ ಪ್ಯಾಲೇಸ್. ಅದನ್ನೇ ಎಕ್ಸ್ಪ್ಲೋರ್ ಮಾಡೋಕೆ ಹೊಂಟಿದ್ದೀವಿ ಚೌಹಾಲಾಲ್ ಪ್ಯಾಲೇಸ್ನ. 150 ರೂಪಾಯಿ ಒಬ್ರಿಗೆ ಟಿಕೆಟ್ ಇದು, 150 ರೂಪಾಯಿ. ಒಳಗಡೆ ಏನಿದೆ ಏನು ಆ್ಯಕ್ಚುಲಿ ಮೈಸೂರು ಪ್ಯಾಲೇಸ್ ಥರ ಇದೆ ಅಂತ ಹೇಳ್ತಾವ್ರೆ ನನ್ನ ಫ್ರೆಂಡ್ಸು. ಸೊ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಒಳಗಡೆ ಎಂಟ್ರಿ ಆಗಿದೆ ಅಂತ ಇಲ್ಲಿ 2 ಮಾರ್ಕ್ ಹಾಕ್ಬಿಟ್ಟು ಕಳಿಸ್ತಾರೆ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲಿ ಆ ಥರ ಐತೆ. ಅವರೇ ಏನೋ ಡ್ರೆಸ್ ಎಲ್ಲ ಕೊಟ್ಬಿಟ್ಟು ಡ್ರೆಸ್ ಹಾಕಿಸ್ಬಿಟ್ಟು ಪ್ಯಾಲೇಸ್ ಒಳಗಡೆ ಆವಾಗಿನ ಕಾಲದ ರಾಜ ಮಹಾರಾಜರ ಥರ ಫೋಟೋ ತೆಗ್ಬಿಟ್ಟು ಕಳಿಸ್ತಾರೆ. ಪಾಪ ನಮ್ಗೆ ಗೊತ್ತಿಲ್ಲ. ಒಳಗಡೆ ಬಂದು ಈಗ ಗಾಬರಿಂದ ನೋಡಿದ್ವಿ. ಅವಾಗಿನ ಕಾಲದ ರಾಜ ಮಹಾರಾಜರು ಹೆಂಗಿದ್ರು ಇಲ್ಲಿ, ಆ ಥರ ಇವರು ಒಂದು ಡ್ರೆಸ್ ಹಾಕ್ಸ್ಬಿಟ್ಟು ಇವ್ರಿಗೆ ಮೇಕಪ್ ಮಾಡಿಬಿಟ್ಟು ಅವರೇ ಫೋಟೋ ತೆಗ್ಬಿಟ್ಟು ಕಳಿಸ್ತಾರೆ. ಚೆನ್ನಾಗಿರು ಇದು ಒಂಥರ ಐಡಿಯಾ. ಇಲ್ಲಿ ಇನ್ನೊಂದು ನನಗೆ ಇಷ್ಟ ಆಗಿದೆ ಏನಂದರೆ ತುಂಬ ಶಾಂತಿ ಮೇಂಟೈನ್ ಮಾಡ್ತಾರೆ. ತುಂಬ ಪೀಸಾಗಿ ಯಾರೇನು ಗಲಾಟೆ ಮಾಡಲ್ಲ, ಯಾರೇನು ಜಾಸ್ತಿ ಮಾತಾಡಲ್ಲ. ಕ್ಲೀನ್ನೆಸ್ಸು ನೀಟ್ನೆಸ್ಸು ಸಕ್ಕತ್ತಾಗಿದೆ ಆಲ್ರೆಡಿ. ಗೈಸ್ ಇಲ್ಲಿ ಇನ್ನೂ ಒಳಗಡೆ ಬಂದಿದ್ದೀವಿ. ಇದು ಮಾತ್ರ ಹೆವಿ ಐತೆ ಗುರು. ಇದೇನು ರಾಜರು, ಇದೇನು ಇಲ್ಲಿ ನಡೆಸ್ತಾರೆ ದರ್ಬಾರ್ನ. ಅಲ್ಲಿ ರಾಜರು ಕೂತ್ಕೊಂಡು ಇಲ್ಲಿ ಎಲ್ಲರೂ ಕೂತ್ಕೊಂಡು ದರ್ಬಾರ್ ಮಾಡೋ ಥರ. ಲೈಟಿಂಗ್ಸು ನೈಟ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಲೈಟಿಂಗ್ಸು ಅದು ಇದು ಯಪ್ಪ ಏನಿದೆ ಗುರು. ಪ್ಯಾಲೇಸ್ ಇದು ಮೈಸೂರು ಪ್ಯಾಲೇಸ್ ಥರಾನೇ ಇದೆ ನೋಡೋಕ್ಕಂತ. ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಇನ್ನು ಒಳಗೆ ಹೋಗೋಣ ಬನ್ನಿ. ಅವಾಗಿನ ಕಾಲದ ನೋಟ್ ನೋಡಿ ಗಾಯ್ಸ್, 1 ರೂಪಾಯಿ 2 ರೂಪಾಯಿ 3 ರೂಪಾಯಿ ಕಾಯಿನ್ಸು. ಅಪ್ಪ ರಾಜರ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ಒಂದು ಕರೆನ್ಸಿ ನೋಟ್ ಇವೆಲ್ಲ ಇಟ್ಟವ್ರಪ್ಪ. ನೆಕ್ಸ್ಟ್ ಲೆವೆಲ್ಲು. ನಿಮಗೇನೋ ತೋರಿಸ್ಬೇಕು, ಇನ್ನೊಂದು ಎಕ್ಸ್ಪ್ಲೋರ್ ಮಾಡಬೇಕು, ಇನ್ನೇನೋ ಮಾಡಬೇಕು ಅಂತ ನಾವು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು ದರ್ಬಾರ್ ಅಲ್ಲಿ ತೋರಿಸಿದ್ನಲ್ಲ ಇದೆ. ಇದು ಕಂಪ್ಲೀಟ್ ಪಿಕ್ಚರ್ಲಿದೆ ನೋಡಿ. ಇದು ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಅದು ಸ್ಟೇಜ್, ಅದು ಇದು ಕಂಪ್ಲೀಟಾಗಿ ಗೊತ್ತಾಗುತ್ತೆ ಇಲ್ಲೆಲ್ಲ. ಇಲ್ಲಿ ಕುತ್ಕೊಂಡು ದರ್ಬಾರ್ ಮಾಡೋ ಥರ. ಏನಿದೆ ಯಾವುದೋ ಇದು ಆಪ್ತಮಿತ್ರ ಮೂವಿಲಿ ಒಂದು ಬಿಲ್ಡಿಂಗ್ ಇದೆ ಅಲ್ಲ, ಹಂಗಿದೆ ಇದು. ಸಪ್ತರಕ್ಷಕ ಮೂವಿಲಿ ಬಿಲ್ಡಿಂಗು, ಡ್ಯಾನ್ಸರ್ ಮತ್ತು ನಾಗವಲ್ಲಿ ಅದೆಲ್ಲ ಇದೆ ಬಿಲ್ಡಿಂಗು. ಸಕ್ಕತ್ತಾಗಿದೆ ಮಾತ್ರ. ನಿಜ ಹೇಳ್ತೀನಿ ಗಾಯ್ಸ್, ಇದ್ರ ಬಗ್ಗೆ ನನಗೆ ನಿಜ ಗೊತ್ತಿಲ್ಲ. ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತಾ ಇದ್ದೀನಿ. ಮಿಕ್ಕಿದ್ದು ನಾನು ನಿಜ ಸರ್ಚ್ ಮಾಡಿ ತಿಳ್ಕೊಂಡಾಗೆ ನಿಮ್ಗೆ ಹೇಳ್ತೀನಿ. ನಾನು ಹೋಗ್ಬಿಟ್ಟು ಎಡಿಟ್ ಮಾಡುವಾಗ ಆ್ಯಡ್ ಮಾಡ್ತೀನಿ ಎಲ್ಲ ಅದನ್ನ ವಾಯ್ಸ್ ಓವರ್. ಗಾಯ್ಸ್ ಇಲ್ಲಿಗೆ ಎಲ್ಲ ಮುಗೀತು. ಹೈದರಾಬಾದ್ ನೋಡಿದ್ದಾಯಿತು. ನಮ್ಮ ಕಂಪ್ನಿಗೆ ಕಳಿಸಿದಂಥ 1 ವೀಕು ಮುಗೀತು. ಇವತ್ತು 10 ಗಂಟೆಗೆ ಬಸ್ಸಿದೆ. ನೈಟು 10 ಗಂಟೆಗೆ ಹತ್ಬಿಟ್ಟು ಬೆಳಗ್ಗೆ ಮತ್ತೆ 10 ಗಂಟೆಗೆ ಮುಟ್ತಾನೆ ಅಲ್ಲಿ ಬೆಂಗಳೂರು ಬಸ್ಸು. ಸೊ 10 ಗಂಟೆಗೆ ಅಲ್ಲಿ ಹೋಗ್ಬಿಟ್ಟು ಆ್ಯಸ್ ಇಟ್ ಈಸ್ ಲೈಫ್ ಏನಿದೆ ಆ ಲೈಫ್ನ ಲೀಡ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಮುಗೀತು ಹೈದರಾಬಾದ್ ಕತೆ ಇಲ್ಲಿಗೆ. ಚೆನ್ನಾಗಿತ್ತು 1 ವೀಕ್. ರಿಯಲಿ ಅಮೇಝಿಂಗ್ ಆಗಿತ್ತು. ಚೆನ್ನಾಗಿ ಕಳೀತು. ಚೆನ್ನಾಗಿತ್ತು. ರೂಮೆಲ್ಲ ಚೆನ್ನಾಗಿತ್ತು. ಊಟ ಫ್ಯಾಂಟಾಸ್ಟಿಕ್ ಆಗಿತ್ತು. ಇಲ್ಲಿಗೆ ಪಾರ್ಟ್ 2 ಕೂಡ ಮುಗೀತು. ಪಾರ್ಟ್ 1 ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನಾನು ಹೇಳಿದೆ ತುಂಬ ಏನೇನೇನೋ ತೋರಿಸ್ಬೇಕು, ಏನೇನೋ ಮಾಡಬೇಕು ಅಂತ ಎಲ್ಲ ಮಾಡಿ, ಎಲ್ಲ ಹೊಸ ಟ್ರೈ ಮಾಡಿ ನಾನೇನೋ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ 1 ಸಬ್ಸ್ಕ್ರೈಬಿಂದ ನನಗೆ ಇನ್ನೂ ಜಾಸ್ತಿ ಏನೋ ಮಾಡಬೇಕಂತ
ಸ್ಫೂರ್ತಿ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇಲ್ಲಿಗೆ ಹೈದರಾಬಾದ್ ಗುಡ್ ಬಾಯ್, ಬೆಂಗಳೂರು ನಾರ್ಮಲ್ ಲೈಫ್. ಅದೇ ಟ್ರಾಫಿಕ್ಗಳು, ಅದೇ ಗಾಡಿಗಳು, ಅದೇ ಬಾಡಿಗಳು, ಅದೇ ಕೆಲಸಗಳು, ಅದೇ ಕಂಪ್ನಿಗಳು, ಅದೇ ಫ್ರೆಂಡ್ಸ್ಗಳು. ನಾರ್ಮಲ್ ಲೈಫ್ಗೆ ಬಂದ್ಬಿಟ್ಟಿದ್ದೀವಿ ಈಗ. ಗಾಯ್ಸ್, ಇಲ್ಲಿಗೆ ಹೈದರಾಬಾದ್ ಪಾರ್ಟ್ 2 ವ್ಲಾಗ್ ಕೂಡ ಎಂಡ್ ಮಾಡೋವಂಥ ಸಮಯ ಬಂದಿದೆ. ಹೈದರಾಬಾದಲ್ಲಿ ಎಲ್ಲ ನೋಡಿಕೊಂಡು ಎಲ್ಲ ತಿರುಗಿ ಈಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಫಸ್ಟು ಮೇನ್ ಥಿಂಗ್ ನಾನು ಮಾಡೋದು ಅಂದರೆ, ಈಗ ನಿಮಗೆಲ್ಲ ಗೊತ್ತಿರುತ್ತೆ, ನನ್ನ ಬುಡ್ಡಿ ನೋಡೋಕೆ ಹೋಗ್ಬೇಕು. ನನ್ನ ಗಾಡಿ ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು 1 ವೀಕ್ ಆಯ್ತು ಅದು ಮಿಸ್ ಮಾಡ್ಕೊಂಡು ಈಗ ಹೋಗ್ಬಿಟ್ಟು ಬುಡ್ಡಿನ ಹೆಂಗಿದೆ ಏನಂತ ಸ್ವಲ್ಪ ವಾಷಿಂಗ್ ಮಾಡ್ಬೇಕನ್ನ. ಫುಲ್ ಅಂದರೆ ಹೆವಿ ಗಲೀಜಾಗ್ಬಿಟ್ಟಿದೆ. ಪಪ್ಪ ಇಲ್ಲಿ ನೋಡ್ಬೋದು ಸೀಟು, ದೇವ್ರೆ ಹೆವಿ ಗಲೀಜಾಗ್ಬಿಟ್ಟವಳೆ. ಕರೆಕ್ಟ್ ಕ್ಲೀನ್ ಮಾಡಬೇಕು ಈಗ ಇದನ್ನೆಲ್ಲ ನೀಟಾಗಿ. ಇಂಜಿನ್ನು ಇಲ್ಲಿ ನೋಡ್ಗುರು ಮಣ್ಣು. 1 ವಾರ ಆಯ್ತಿದ್ದು ಮಿಸ್ ಮಾಡ್ಕೊಂಡು, 1 ವಾರದಿಂದ ಹೆವಿ ಮಿಸ್ ಮಾಡ್ಕೊಂಬಿಟ್ಟಿದೆ ಇದನ್ನ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ವಾಟರ್ ವಾಶ್ ಮಾಡಿಸ್ಕೊಂಡು ಬರ್ಬೇಕು ಹೋಗಿ. ಹೈದರಾಬಾದ್ನ ಪಾರ್ಟ್ 2 ವ್ಲಾಗ್ ಮುಗಿಸೋ ಟೈಮ್ ಬಂದಿದೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸಪೋರ್ಟ್ ಮಾಡಿ. ಲವ್ ಯು.